Hello everyone. Today's class we will be studying about a cash flow statement and we will solve one problem, that is KVD April 2018 question paper section C problem. So before starting this, briefly let us understand the meaning of cash flow. Cash flow statement. Okay. So cash is nothing but what? Cash flow statement. When you are starting with a business, we require what? Cash. Cash and flow. Flow means change, and statement means the change in the funds that will be taken place, that we are going to record in the form of what? Statement. Therefore cash flow statement is a nothing but what? So we are recording inflow and outflow of the cash flows during a particular period of time. Means cash flow ಅಂತಂದ್ರೆ ಏನ್ರಿ, ಪರ್ಟಿಕ್ಯುಲರ್ಲಿ ಕ್ಯಾಶ್ ಪೊಸಿಷನ್ ಬಿಸ್ನೆಸ್ ಹೇಗಿರ್ತದೆ ಅನ್ನೋದು ಸ್ಟಡಿ ಮಾಡ್ತೇವೆ ನಾವು. ಈಗ ಯಾವುದೇ ಆದ ಒಂದು ಇನ್ವೆಸ್ಟರ್ ಬಿಸ್ನೆಸ್ದಲ್ಲಿ ಇನ್ವೆಸ್ಟ್ ಮಾಡಬೇಕಂತ ಡಿಸೈಡ್ ಮಾಡಿದ ಅಂತಂತಂದರೆ ಆ ಟೈಮ್ದಲ್ಲಿ ಅವನೇನು ಮಾಡ್ತಾನೆ, ಹಿ ಈಸ್ ಲುಕಿಂಗ್ ಆಟ್ ದ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್. ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಎದಕ್ಕೆ ನೋಡ್ತಾನ್ರಿ? ಸೊ ಈ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ದಲ್ಲಿ ನಮ್ಗೆ ಕಂಪ್ನೀಸ್ದು ಫ್ಲೋ ಆಫ್ ಫಂಡ್ಸ್ ಕಾಣ್ತದೆ ರೀ. ಕಂಪ್ನೀಸ್ ಫ್ಲೋ ಆಫ್ ದ ಫಂಡ್ಸ್ ಅಂತಂದ್ರೆ ಹೋದ ವರ್ಷ ಅಂದ್ರೆ ಈ ವರ್ಷ ಕಂಪೇರ್ ಮಾಡಿದ್ರೆ ಡಿಫರೆನ್ಸ್ ಏನು ಚೇಂಜಸ್ ಆಗಿದೆ ಅನ್ನೋದು ಗೊತ್ತಾಗ್ತದೆ ರೀ. ಈಗ ಮನುಷ್ಯ ಇದ್ದಂಗೆ ಇರೋದಿಲ್ರಿ, ಅವನಲ್ಲಿ ಚೇಂಜಸ್ ಆಗಿರ್ತದೆ ರೀ. ಸೊ ಲೈಕ್ ದ್ಯಾಟ್ ಕಂಪನಿ ಒಳಗೆ ಏನು ಚೇಂಜಸ್ ಆಗಿದೆ ಕ್ಯಾಶ್ ಪೊಸಿಷನ್ದಲ್ಲಿ ಅನ್ನೋದು ರಿಕಾರ್ಡ್ ಏನು ಮಾಡ್ತದೆ ರೀ, ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟಲ್ಲಿ ರಿಕಾರ್ಡ್ ಮಾಡ್ತೇವೆ ರೀ. ಇಲ್ಲಿ ನಾವು ಕ್ಯಾಶ್ ಬ್ಯಾಲೆನ್ಸ್ ಹೆಂಗೆ ಚೇಂಜಸ್ ಆಗಿದೆ ಅನ್ನೋದು ಹೇಗೆ ಗೊತ್ತಾಗ್ತದೆ ಅಂತಂತಂದ್ರೆ, ವಿ ಆರ್ ಗೋಯಿಂಗ್ ಟು record in the form of cash flows from operating activities. Means the profit made by the business from its revenue producing activities. Daily operations ಹೆಂಗೆ ಮಾಡ್ತದಲ್ರಿ, ಅದರ ಬೇಸಿಸ್ ಮೇಲೆ ಕಂಪ್ನಿ ಎಷ್ಟು ಪ್ರಾಫಿಟ್ ಮಾಡ್ತು, ದಟ್ ಈಸ್ ಸೇಲ್ ಆಫ್ ಗೂಡ್ಸ್ ಆಗಿರ್ಬೋದು. ಸೊ ಲೈಕ್ ದಿಸ್, ಸೊ ವಿ ಆರ್ ಗೋಯಿಂಗ್ ಟು ರೆಕಾರ್ಡ್ ಅಂಡರ್ ದ cash from operating activities. Next, second one is cash flows from investing activities. Investment is nothing but what? Investment in fixed assets. So that is nothing but what? Fixed assets ಒಳಗ ಕಂಪನಿ ಹೇಗೆ ಇನ್ವೆಸ್ಟ್ಮೆಂಟ್ ಮಾಡಿದೆ. ಸೊ ಲಾಸ್ಟ್ ಇಯರ್ದ ಇನ್ವೆಸ್ಟ್ಮೆಂಟ್ಗೆ ಈ ಇಯರ್ದ ಇನ್ವೆಸ್ಟ್ಮೆಂಟ್ ಏನು ಚೇಂಜಸ್ ಆಗಿದೆ. And finally we are going for cash flows from financing activities. Financing activities is nothing but what? In the change in the company's share capital position. That is shares ಅನ್ನ ಇಶ್ಯೂ ಮಾಡಿರ್ತೀರಿ ಅಥವಾ ಅಂದರೆ ಶೇರ್ ಅಮೌಂಟನ್ನು ಕಲೆಕ್ಟ್ ಮಾಡಿರ್ತೀರಿ, ಕಲೆಕ್ಟ್ ಮಾಡಿದ್ದ ಅಮೌಂಟನ್ನು ನೀವು ರಿಫಂಡ್ ಮಾಡಿರ್ತೀರಿ, ಅವನ್ನೆಲ್ಲ ಎಲ್ಲಿ ತಗೊಳ್ತೀರಿ? ಫೈನಾನ್ಸಿಂಗ್ ಆಕ್ಟಿವಿಟೀಸ್ ರೀ. ಈಗ ಬಿಫೋರ್ ಸ್ಟಾರ್ಟಿಂಗ್ ದಿಸ್ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ದಿಸ್ ವಿತ್ ಅನದರ್ ವೇ. ಈಗ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂತಂದ್ರೆ ಫಸ್ಟಿಗೆ ನಮ್ಗೆ ಏನು ಬೇಕಾಗ್ತದೆ ರೀ? ದುಡ್ಡು ಬೇಕ್ರಿ. ಓಕೆ, ಸೊ ದಟ್ ಡಿಸಿಷನ್ಸ್ ವಿ ಆರ್ ಟೇಕಿಂಗ್, ಫೈನಾನ್ಸಿಂಗ್ ಡಿಸಿಷನ್ಸ್. ಆ ದುಡ್ಡು ಕಲೆಕ್ಟ್ ಮಾಡಿದ್ದನ್ನು ಯಾವ ರೀತಿಯೊಳಗೆ ನಾವು ಬಿಸ್ನೆಸ್ದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಸೊ ದಟ್ ಈಸ್ ಇನ್ವೆಸ್ಟ್ಮೆಂಟ್ ಆಕ್ಟಿವಿಟೀಸ್. ಆ ಇನ್ವೆಸ್ಟ್ಮೆಂಟ್ ಮಾಡಿದ್ದನ್ನು ಅಮೌಂಟನ್ನು ಯೂಸ್ ಮಾಡಿಕೊಂಡು ಹೆಂಗೆ ನಾವು ಟ್ರೇಡಿಂಗ್ ನಮ್ಮ ಬಿಸ್ನೆಸ್ ಆಕ್ಟಿವಿಟಿಯನ್ನು ನಾವು ಹೊಂದಾಣಿಕೆ ಮಾಡಿಕೊಂಡು ಬಿಸ್ನೆಸ್ ಆಕ್ಟಿವಿಟಿಯನ್ನು ಸಕ್ಸಸ್ ಮಾಡ್ಕೊತೀವಿ, ದಟ್ ಈಸ್ profit from operating activities. Every businessman who want to invest, a prospective investor who want to invest in the company, they have to look at the cash flow statement. Cash flow statement ನೋಡ್ತಾರ್ರಿ. ನೋಡಿದ ತಕ್ಷಣ ಅದರದಲ್ಲಿ ಅವನು ಥಿಂಕ್ ಮಾಡ್ತಾನ್ರಿ, ಕ್ಯಾಶ್ ಫ್ಲೋಸ್ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟೀಸ್. ಎಸ್, ಇಟ್ ಇಸ್ ಅ ಗುಡ್ ಕಂಪನಿ. ಇಫ್ ಇಟ್ ಇಸ್ ಅ ಪಾಸಿಟಿವ್ ಕ್ಯಾಶ್ ಫ್ಲೋ ಇತ್ತಂತಂದ್ರೆ ಆ ಕಂಪನಿ ಒಳಗೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಮ್ದು ರೊಕ್ಕ ಸೇಫ್ ಅಂತ ತಿಳ್ಕೊಂತಾನ್ರಿ. ಅಕಸ್ಮಾತ್ ಇನ್ವೆಸ್ಟ್ಮೆಂಟ್ ಮಾಡಿದ್ರಿ, ಓಕೆ, ಸೊ ಸಮ್ ಆಫ್ ದ ಇನ್ವೆಸ್ಟರ್ಸ್ ಆರ್ ಲುಕಿಂಗ್ ಆಟ್ ವಾಟ್? ಫೈನಾನ್ಸಿಂಗ್ ಆಕ್ಟಿವಿಟಿ. ಸಮ್ ಆಫ್ ದ ಇನ್ವೆಸ್ಟರ್ಸ್ ಆರ್ ಲುಕಿಂಗ್ ಆಟ್ ವಾಟ್? ಇನ್ವೆಸ್ಟ್ಮೆಂಟ್ ಆಕ್ಟಿವಿಟಿ. ಸೊ ಈ ಮೂರು ಆಕ್ಟಿವಿಟಿದ್ದು ಹೋಲ್ ಆ್ಯಂಡ್ ಸೋಲ್ ಇನ್ಫಾರ್ಮೇಷನ್ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಒಳಗೆ ಒಂದು ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 3 ಇಂಡೈರೆಕ್ಟ್ ಮೆಥಡ್ದಲ್ಲಿ ಪ್ರಿಪೇರ್ ಮಾಡಿದರೆ, ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 3 ಪ್ರಕಾರ ಪ್ರಿಪೇರ್ ಮಾಡ್ತೀರಿ. ಅಲ್ಲಿ ಪ್ರಿಪೇರ್ ಮಾಡಿದಾಗ ನಿಮ್ಗೆ ಏನು ಸಿಗ್ತದೆ ರೀ? ಹೋಲ್ ದ ಇನ್ಫಾರ್ಮೇಷನ್ ಆಫ್ ದ ಕಂಪನಿ ಸಿಗ್ತದೆ ರೀ. ಬೈ ಯೂಸಿಂಗ್ ದಟ್ ಇನ್ಫಾರ್ಮೇಷನ್ ದ ಕಂಪನೀಸ್, ವೆದರ್ ಕಂಪನಿ ಇಸ್ ಡೂಯಿಂಗ್ ಗುಡ್, ಬೆಟರ್ ಆರ್ ಬೆಸ್ಟ್ ಪರ್ಫಾರ್ಮೆನ್ಸ್ ಹೌದು ಅಲ್ಲೋ ಅನ್ನೋದೇನು ಏನೈತಲ್ರಿ ನೀವು ಫೈಂಡ್ ಔಟ್ ಮಾಡ್ತೀರಿ. ಓಕೆ, ಸೊ ಇಟ್ ಈಸ್ ನಥಿಂಗ್ ಬಟ್ ವಾಟ್? ಕ್ಯಾಶ್ ಇನ್ಫ್ಲೋ ಆ್ಯಂಡ್ ಔಟ್ಫ್ಲೋ ಆಫ್ ದ ಫಂಡ್ಸ್. ಕ್ಯಾಶ್ ಇನ್ಫ್ಲೋ
ಅಂತಂತಂದ್ರೆ ಸೊ ದಟ್ ವಿಲ್ ಬಿ ಶೋಯಿಂಗ್ ಆಸ್ ಅ ಪ್ಲಸ್ ಸೈನ್, ಅಥವಾ ಜಸ್ಟ್ ಅಷ್ಟೇ ಕೀಪಿಂಗ್ ಆಸ್ ಇಟ್ ಈಸ್, ಅಮೌಂಟ್ ಬರೋದು ಹಾಗೆ ಇಟ್ಬಿಡೋದ್ರಿ. ಇನ್ನೊಂದು ಮೆಥಡಲ್ಲಿ ಕ್ಯಾಶ್ ಔಟ್ಫ್ಲೋ ಈಸ್ ನಥಿಂಗ್ ಬಟ್ ವಾಟ್ ಯು ಕ್ಯಾನ್ ಸೇ ಮೈನಸ್. ಕ್ಯಾಶ್ ಇನ್ಫ್ಲೋ ಅಂದ್ರೆ ಪ್ಲಸ್ ರೀ, ಕ್ಯಾಶ್ ಔಟ್ಫ್ಲೋ ಅಂತಂದ್ರೆ ಮೈನಸ್. ಪ್ಲಸ್ಸಿಗೆ ಜಸ್ಟ್ ಹಾಗೆ ಇಟ್ಟು ನಡೀತದೆ ರೀ. ನೆಕ್ಸ್ಟ್ ಸಪೋಸ್ ಈಗ ಮೈನಸ್ ಹಾಕ್ಲಿಕ್ಕೆ ಒಲ್ಲೆ ಅಂತಂತಂದ್ರೆ ಯು ಕ್ಯಾನ್ ಶೋ ಇಟ್ ಇಸ್ ಇನ್ ದ ಫಾರ್ಮ್ ಆಫ್ ವಾಟ್ ಬ್ರಾಕೆಟ್ಸ್. Okay, cash inflow and cash outflow. Therefore cash flow statement is one of the foremost thing. Therefore cash flow statement states that changes in the cash position of a firm from one period to another period. So let us start with one problem, that is KVD 2018 examination problem, section C. Here 11th one is there. They have given you the statement of assets and liabilities. So this is the ನಿಮ್ಗೆ ಸ್ಟೇಟ್ಮೆಂಟ್ ಅಸೆಟ್ಸ್ ಲಯಬಿಲಿಟೀಸ್ ಕೊಟ್ಟಿರ್ತಾನೆ ರೀ, ಅದು ಜಸ್ಟ್ ರೆಫರೆನ್ಸ್ ಪರ್ಪಸ್ ಇಟ್ಕೊಳ್ರಿ. ಬಟ್ ನಿಮ್ಗೆ ಏನು ಇಂಪಾರ್ಟೆಂಟ್, ನೋಟ್ಸ್ ಇಂಪಾರ್ಟೆಂಟ್. ಆ ನೋಟ್ಸನ್ನು ನೋಡ್ರಿ, ನೋಟ್ಸ್ ಪ್ರಕಾರ ನೋಡ್ಕೊತ ನಾವಿಲ್ಲ ಅಲೋಕೇಶನ್ ಮಾಡ್ಕೊತ ಕ್ಯಾಲ್ಕುಲೇಷನ್ ಮಾಡಿ ಮುಗಿಸೋಣ್ರಿ. ಎಸ್, ನೋಟ್ 1ದಲ್ಲಿ ನೋಡಿ, ಶೇರ್ ಕ್ಯಾಪಿಟಲ್ 2016ನೇ ಇಸ್ವಿಗೆ 2017ನೇ ಇಸ್ವಿದ ಎರಡು ಡಾಟಾ ಕೊಟ್ಟಿದ್ದಾನೆ. ಶೇರ್ ಕ್ಯಾಪಿಟಲ್ ಒಳಗೆ 16ನೇ ಇಸ್ವಿ ಒಳಗೆ 2 ಲಕ್ಷ ಇತ್ತು, 2017ನೇ ಇಸ್ವಿ ಒಳಗೂ 2 ಲಕ್ಷ ರೂಪಾಯಿ ಇದೆ. ಮೀನ್ಸ್ ದೇರ್ ವಿಲ್ ನಾಟ್ ಬಿ ಎನಿ ಚೇಂಜ್ ಆಫ್ ದ ಫಂಡ್ಸ್. ಚೇಂಜ್ ಆಗಿಲ್ಲ ಅಂತಂದ್ರೆ ಅದರ ಬಗ್ಗೆ ನಾವು ಏನು ಇಲ್ಲೇ ಇನ್ಫಾರ್ಮೇಶನ್ ನಾವಿಲ್ಲಿ ಏನು ತಗೊಳ್ಳೋದಿಲ್ಲ, ಏನು ಮೆನ್ಷನ್ ಮಾಡೋದಿಲ್ಲ. ಚೇಂಜ್ ಆಗಲಿಲ್ಲ ಅಂತಂದ್ರೆ ಸುಮ್ಮನೆ ಬರೀಲಿಕ್ಕೆ ಹೋಗ್ಬಾರ್ದ್ರಿ. ನೆಕ್ಸ್ಟ್ ರಿಸರ್ವ್ಸ್ ಅಂಡ್ ಸರ್ಪ್ಲಸ್. ಜನರಲ್ ರಿಸರ್ವ್ ಇಸ್ ದೇರ್. ಜನರಲ್ ರಿಸರ್ವ್ 2016 ಒಳಗೂ ಅಷ್ಟೇ ಅದ ರೀ, 2017ರಲ್ಲಿ 2 ಲಕ್ಷ ರೂಪಾಯಿನ ಅದ ರೀ, ಚೇಂಜ್ ಆಗಿಲ್ಲ, ಕೀಪ್ ಆಸ್ ಇಟ್ ಈಸ್. ನೆಕ್ಸ್ಟ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅದ ರೀ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, ಸೊ ದಟ್ ವಿಲ್ ಬಿ ಡಿಫರೆನ್ಸ್ ಅಮೌಂಟ್. ಈಗ 2016ನೇ ಇಸ್ವಿ ಒಳಗೆ ಕಂಪನಿಯಲ್ಲಿ 1,92,000 ರೂಪಾಯಿ ಇತ್ತು, ಅದು 2017ಕ್ಕೆ 1,96,000 ರೂಪಾಯಿ ಆಗದ ರೀ. ಮೀನ್ಸ್ ಡಿಫರೆನ್ಸ್ ಆಗದ ರೀ. ಸೊ ಡಿಫರೆನ್ಸ್ ಎಷ್ಟಾಗದ ರೀ, 4,000 rupees. ಸೊ ದಟ್ ವಿ ಆರ್ ರೈಟಿಂಗ್ ಅಂಡರ್ ದ ಹೆಡಿಂಗ್ ಆಫ್ ಕ್ಯಾಶ್ ಫ್ಲೋಸ್ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟೀಸ್. That under we are writing first item, net profit made during the year. ಸೊ ಡಿಫರೆನ್ಸ್ ಎಷ್ಟಾಗುತ್ತೆ ರೀ, ನಾವು ಡಿಫರೆನ್ಸ್ ತಗೊಳ್ಬೇಕ್ರಿ. ಸೊ ಡಿಫರೆನ್ಸ್ ಇಸ್ ನಥಿಂಗ್ ಬಟ್ ವಾಟ್ ಚೇಂಜ್ ಇನ್ ದ ಕ್ಯಾಶ್ ಪೊಸಿಷನ್ ಆಫ್ ದ ಕಂಪನಿ. ಸೊ ದೇರ್ ಫೋರ್ 4,000. ಆ್ಯಂಡ್ ನೋಟ್ ನಂಬರ್ 3, ಲಾಂಗ್ ಟರ್ಮ್ ಬಾರೋವಿಂಗ್ಸ್. ಲಾಂಗ್ ಟರ್ಮ್ ಬಾರೋವಿಂಗ್ಸ್ ಅಂತಂತಂದ್ರೆ ಏನ್ರಿ, ಇಲ್ಲಿ ಲೋನ್ ಫ್ರಮ್ ಕಂಪನಿ ಅದ ರೀ, ಲೋನ್ ಫ್ರಮ್ ಬ್ಯಾಂಕ್ ಅದ ರೀ. ಸೊ ವಿಚ್ ಈಸ್ ರಿಲೆವೆಂಟ್ ಟು ವಿಚ್ ಆಕ್ಟಿವಿಟಿ, ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬೇಕ್ರಿ. ಲೋನ್ ಫ್ರಮ್ ಕಂಪನಿ ಇಟ್ ಈಸ್ ನಥಿಂಗ್ ಬಟ್ ವಾಟ್ ಫೈನಾನ್ಸಿಂಗ್ ಆಕ್ಟಿವಿಟಿ. ಲೋನ್ ಫ್ರಮ್ ಮೀನ್ಸ್ ಫ್ರಾಮ್ ಕಂಪನಿ, ಲೋನನ್ನು ತಗೊಂಡೋಗಿ ಬಂದಿದ್ರಿ. ಸೊ ಅರ್ಲಿಯರ್ ಇನ್ ದ ಇಯರ್ 2016 ಲೋನ್ ಇದ್ದಿದ್ದಿಲ್ರಿ. ಈ ವರ್ಷ 2017ನೇ ಇಸ್ವಿ ಒಳಗೆ ಲೋನ್ ತೊಗೊಂಡು ಬಂದಾನಂತಂದ್ರೆ ಸೊ ದೇರ್ ವಿಲ್ ಬಿ ಕ್ಯಾಶ್ ಇನ್ಫ್ಲೋ. ಕ್ಯಾಶ್ ಇನ್ಫ್ಲೋ ಆದರೂ ಕೂಡ ಲೋನ್ ತೊಗೊಂಡು ಬಂದಿದ್ದಕ್ಕೆ ಇಟ್ ಈಸ್ ಅ ಫೈನಾನ್ಸಿಂಗ್ ಆಕ್ಟಿವಿಟಿ. ಫೈನಾನ್ಸಿಂಗ್ ಆಕ್ಟಿವಿಟಿಯನ್ನು ನಾವಿಲ್ಲಿ ಬರಿತೇವೆ, ಲೋನ್ ಫ್ರಮ್ the company, that is the sources, 80,000 rupees. Next, loan from bank. Loan from bank, it is also nothing but what, it is a financing activities. That is loan from bank. but ಇಲ್ಲಿ ನೋಡ್ರಿ 1,24,000 2016ಕ್ಕಿದೆ, 2017ಕ್ಕಿದೆ 1 ಲಕ್ಷ ಆಗಿದೆ. ಅಂದ್ರೆ ಲೋನ್ ತಗೊಂಡು ಬಂದಿದ್ದನ್ನ ವ್ಯಾಲ್ಯೂವನ್ನು ಒಂದು ಸ್ವಲ್ಪ ರಿಡೀಮ್ ಮಾಡೇವ್ರಿ, ವ್ಯಾಲ್ಯೂ ಕಡಿಮೆ ಆಗೈತ್ರಿ. ವ್ಯಾಲ್ಯೂ ಕಡಿಮೆ ಆಗಿದೆ ಅಂತಂತಂದ್ರೆ ಔಟ್ಫ್ಲೋ ಆಗಿದೆ ಅಂತ ಅರ್ಥ ರೀ. ಸೊ ಅದಕ್ಕೆ ರೀಪೇಮೆಂಟ್ ಆಫ್ ಅ ಬ್ಯಾಂಕ್ ಲೋನ್ ಈಕ್ವಲ್ ಟು 1,24,000 ಮೈನಸ್ 1 lakh it is. So it is 1 lakh means it is 24,000 rupees. That is ಬ್ರಾಕೆಟ್ ಅರ ಹಾಕ್ರಿ ಅಥವಾ ಮೈನಸ್ ಸೈನ್ ಅರ ಹಾಕ್ರಿ. ಸೊ ನಾನು ಎರಡು ಕೂಡ ಹಾಕಿದ್ದೇನೆ. ಸೊ 24,000. Next, 5th one, sorry, that is 4th one. Note number 4, trade payables. Trade payables ಅಲ್ಲಿ ನೋಡಿ, ಅಲ್ಲಿ ಕ್ರೆಡಿಟರ್ಸ್ ಇದೆ. ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದಾನೆ, ಇಲ್ಲಿ ಆಪರೇಟಿಂಗ್ ರಿಲೇಟೆಡ್, ಬಿಸ್ನೆಸ್ ರಿಲೇಟೆಡ್ ಆಪರೇಟಿಂಗ್ ಏನು ಮಾಡ್ಲಿಕ್ಕತ್ತದಲ್ಲ ಅವನ್ನೆಲ್ಲ ಎಕ್ಸ್ಪೆನ್ಸಸ್ ಇಲ್ಲಿ ರೆಕಾರ್ಡ್ ಮಾಡ್ತೇವೆ ರೀ. ಇನ್ವೆಸ್ಟಿಂಗ್ ರಿಲೇಟೆಡ್, ಇನ್ವೆಸ್ಟಿಂಗ್ ಏನು ಫಿಕ್ಸ್ಡ್ ಅಸೆಟ್ಸ್ ಅನ್ನ ಎಲ್ಲ ಇಲ್ಲಿ ರೆಕಾರ್ಡ್ ಮಾಡ್ತೇವ್ರಿ. ಎಲ್ರಿ ಇನ್ವೆಸ್ಟಿಂಗ್ ಆಕ್ಟಿವಿಟೀಸ್ ಒಳಗೆ. ಫೈನಾನ್ಸಿಂಗ್ ಒಳಗೆ ಏನೈತದ ರೀ, ಶೇರ್ ಕ್ಯಾಪಿಟಲ್ ರಿಲೇಟೆಡ್ ಇನ್ ಸೋರ್ಸಸ್ ಆ್ಯಂಡ್ ಅಪ್ಲಿಕೇಶನ್ ಆಫ್ ಶೇರ್ಸ್ ಆಫ್ ದ ಕಂಪನಿ.
ಅದನ್ನ ಫೈನಾನ್ಸಿಂಗ್ ಆಕ್ಟಿವಿಟೀಸ್ದಲ್ಲಿ ರೆಕಾರ್ಡ್ ಮಾಡ್ತೇವೆ. ಇಲ್ಲೇ ನಾವು ವರ್ಕಿಂಗ್ ಕ್ಯಾಪಿಟಲ್ ಅಡ್ಜಸ್ಟ್ಮೆಂಟ್ ಕೂಡ ಈ ಒಂದು ಆಪರೇಟಿಂಗ್ ಆಕ್ಟಿವಿಟೀಸ್ದಲ್ಲೇ ಮಾಡಬೇಕು. ಎಸ್, ಸೊ ಇದು ಕ್ರೆಡಿಟರ್ಸ್ ಇಟ್ ಈಸ್ ನಥಿಂಗ್ ಬಟ್ ವಾಟ್ ಕರೆಂಟ್ ಲಯಬಿಲಿಟಿ. ಸೊ ಕರೆಂಟ್ ಲಯಬಿಲಿಟಿ ಅಂತಂತಂದ್ರೆ ನಾವಿಲ್ಲಿ ವರ್ಕಿಂಗ್ ಕ್ಯಾಪಿಟಲ್ ಚೇಂಜಸ್ದಲ್ಲಿ ಅಡ್ಜಸ್ಟ್ಮೆಂಟ್ ಮಾಡಬೇಕಾಗ್ತದೆ ರೀ. ಸೊ ಹಿಯರ್ ಕ್ರೆಡಿಟರ್ಸ್ 1,44,000 ಇದೆ, 1,44,000 ಇದ್ದು 1,64,000 ಆಗಿದೆ ಅಂತಂದ್ರೆ ಸೊ ಲಯಬಿಲಿಟೀದಲ್ಲಿ ಜಾಸ್ತಿ ಆಗಿದೆ. ಲಯಬಿಲಿಟಿದಲ್ಲಿ ಜಾಸ್ತಿ ಆದ ಅಂತಂದ್ರೆ ಇಟ್ ಈಸ್ ಅ ನಥಿಂಗ್ ಬಟ್ ವಾಟ್ ಕೊಡೋ ರೊಕ್ಕ ಕೊಟ್ಟಿಲ್ರಿ, ಇನ್ನು ಲಯಬಿಲಿಟಿ ಜಾಸ್ತಿ ಆತ್ರಿ ಅಂದ್ರೆ ಸೋರ್ಸ್ ಆಗಿ ಉಳಿತ್ರಿ. ಸೋರ್ಸ್ ಆಗಿ ಉಳಿತಂತಂದ್ರೆ ಸೊ ಕರೆಂಟ್ ಲಯಬಿಲಿಟಿ ವ್ಯಾಲ್ಯೂ ಜಾಸ್ತಿ ಆಯ್ತ್ರಿ. ಸೊ ಕರೆಂಟ್ ಲಯಬಿಲಿಟಿ ಜಾಸ್ತಿ ಆಗಿದ್ದಕ್ಕೆ ಅದನ್ನ ಆಡ್ ಅಂತ ಹೇಳಿ ಮಾಡ್ತೇವೆ. ದಟ್ ಈಸ್ ಇನ್ಕ್ರೀಸ್ ಇನ್ ಕ್ರೆಡಿಟರ್ಸ್ 1,64,000 ಮೈನಸ್ 1,44,000, 20,000 ವ್ಯಾಲ್ಯೂಸ್ ದಷ್ಟು ಏನು ಕ್ರೆಡಿಟರ್ಸ್ ವ್ಯಾಲ್ಯೂ ಜಾಸ್ತಿ ಆಗಿದೆ ಅಂತ ಅರ್ಥ ಆಯ್ತು. ನೆಕ್ಸ್ಟ್ ನೋಟ್ ನಂಬರ್ 5 ಟ್ಯಾಂಜಿಬಲ್ ಅಸೆಟ್ಸ್. ಟ್ಯಾಂಜಿಬಲ್ ಅಸೆಟ್ಸ್ ದಲ್ಲಿ ನೋಡಿ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಅಂಡ್ ಮಷಿನರಿ ಮೂರು ಫಿಕ್ಸ್ಡ್ ಅಸೆಟ್ಸ್ ಇದಾವೆ. ಲ್ಯಾಂಡ್ ಅಂಡ್ ಬಿಲ್ಡಿಂಗ್, ಸೊ ಇಟ್ ಈಸ್ ನಥಿಂಗ್ ಬಟ್ ವಾಟ್ ವಿ ಆರ್ ಗೋಯಿಂಗ್ ಟು ರೆಕಾರ್ಡ್ ಅಂಡರ್ ದ ವಾಟ್ ಇನ್ವೆಸ್ಟಿಂಗ್ ಆಕ್ಟಿವಿಟೀಸ್. ಲ್ಯಾಂಡ್ ಹೋದ ವರ್ಷ 80,000 ಇತ್ತು, ಈ ವರ್ಷ 1,20,000 ಅದ ಅಂತಂದ್ರೆ ಸೊ ದಟ್ ವಿಲ್ ಬಿ ಇನ್ಕ್ರೀಸ್ ಇನ್ ದ ವ್ಯಾಲ್ಯೂ ಆಫ್ ಲ್ಯಾಂಡ್ ಅಂಡ್ ಲ್ಯಾಂಡ್. ಸೊ ಮೀನ್ಸ್ you are purchased some additional that is land. Okay, so for that reason right here purchase of land ಎಷ್ಟದರಿ ವ್ಯಾಲ್ಯೂ 80,000 ಇದ್ದು 1,20,000 ಆಗಿದೆ. ಪರ್ಚೇಸ್ ಆಫ್ ಲ್ಯಾಂಡ್ ಇಟ್ ಈಸ್ 40,000 rupees. ನೆಕ್ಸ್ಟ್ ಬಿಲ್ಡಿಂಗ್ಸ್. ಬಿಲ್ಡಿಂಗ್ ವ್ಯಾಲ್ಯೂ ಎಷ್ಟಿತ್ರಿ? ಹೋದ ವರ್ಷ 2 ಲಕ್ಷ ರೂಪಾಯಿ ಇತ್ತು, ಈ ವರ್ಷ ಅದು ಏನಾಗಿದೆ 2,20,000 ಆಗೈತೆ. ಸೊ ದಟ್ ಈಸ್ ಪರ್ಚೇಸ್ ಆಫ್ ಬಿಲ್ಡಿಂಗ್. ಸೊ ಟು ದ ಎಕ್ಸ್ಟೆಂಟ್ ಆಫ್ 20,000. ಇವನ್ನೆಲ್ಲ ಬ್ರಾಕೆಟ್ ದಲ್ಲೇ ಹಾಕಿದ್ದೇನ್ರಿ. ಇವು ಯಾಕಂತಂದ್ರೆ ಇವು ಪರ್ಚೇಸ್ ಆಫ್ ಲ್ಯಾಂಡ್ ಇತ್ತಂತಂದ್ರೆ ಲ್ಯಾಂಡ್ ಬಂತ್ರಿ, ನಿಮ್ ಕೈ ದುಡ್ಡದಿಂದ ಏನಾತ್ರಿ ಅಥವಾ ಕಂಪನಿ ದುಡ್ಡದಿಂದ ಏನಾತ್ರಿ ಕ್ಯಾಶ್ ಹೊರಗೆ ಹೋತ್ರಿ. ಸೊ ಅದಕ್ಕೆ ಇದು ಎರಡು ಔಟ್ಫ್ಲೋ ಆಯ್ತು. ನೆಕ್ಸ್ಟ್ ಮಷಿನರಿ. ಮಷಿನರಿ ವ್ಯಾಲ್ಯೂ ಓಪನಿಂಗ್ 3,20,000 ಇದೆ ರೀ, ಕ್ಲೋಸಿಂಗ್ ವ್ಯಾಲ್ಯೂ 3,44,000 ಇದೆ ರೀ. ಅಫ್ಕೋರ್ಸ್ ಮಷಿನರಿ ವ್ಯಾಲ್ಯೂದಲ್ಲಿ ಚೇಂಜಸ್ ಆಗಿದೆ ರೀ. ಮಷಿನರಿ ವ್ಯಾಲ್ಯೂದಲ್ಲಿ ಚೇಂಜಸ್ ಆಗಿರೋದ್ರಿಂದ ಏನಾಗುತ್ತೆ ಅಲ್ಲಿ ಒಂದು ಅಡ್ಜಸ್ಟ್ಮೆಂಟ್ ಕೂಡ ಕೊಟ್ಟಿದ್ದಾನೆ. ಏನು ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾನೆ ಅಂತಂತಂದ್ರೆ the provision for depreciation against machinery was 1/4/2016 was 1,08,000 and rupees 1,44,000 on 31st/3/2017. ಅಂದ್ರೆ ಏನ್ರಿ ಪ್ರೊವಿಷನ್ ಅನ್ನ ಕ್ರಿಯೇಟ್ ಮಾಡಿದಾನ್ರಿ ಮಷಿನರಿ ರಿಲೇಟೆಡ್. ಅದ್ರ ಸಂಬಂಧ ಹಿಡನ್ ಇನ್ಫಾರ್ಮೇಶನ್ ಇದೆ ಇದೆ, ಅದ್ರ ಸಂಬಂಧ ಒಂದು ಕ್ಯಾಲ್ಕುಲೇಷನ್ ಹಿಡನ್ ಇನ್ಫಾರ್ಮೇಶನ್ ನಾವು ಕ್ಯಾಲ್ಕುಲೇಷನ್ ಮಾಡಬೇಕಾಗ್ತದೆ ರೀ. ಮಷಿನರಿ ವ್ಯಾಲ್ಯೂ opening value ತಗೊಂಡೇವ್ರಿ. always assets value starts with a 2 balance brought down. so 3,20,000 ಬರೆದ್ರಿ. by balance carried down 3,44,000 opening balance and closing balance ಬರೆದ್ರಿ. ಅದಾದ ತಕ್ಷಣ ನೀವೇನ್ ಮಾಡ್ತೀರಿ, ನೆಕ್ಸ್ಟ್ ಡಿಪ್ರಿಸಿಯೇಷನ್ ಆನ್ ಮಷಿನರಿ ಇನ್ಫಾರ್ಮೇಶನ್ ಕೊಟ್ಟಿದ್ದಾನ್ರಿ. ಆ ಡಿಪ್ರಿಸಿಯೇಷನ್ ಇನ್ಫಾರ್ಮೇಶನ್ ಬ್ರಾಟ್ ಡೌನ್ ಮಾಡ್ರಿ. ಅಂದ್ರೆ ಪ್ರೊವಿಷನ್ ಓಪನಿಂಗ್ ಬ್ಯಾಲೆನ್ಸ್ ಒಳಗ 1,08,000 ಇತ್ತು, ಕ್ಲೋಸಿಂಗ್ ಬ್ಯಾಲೆನ್ಸ್ ದಲ್ಲಿ 1,44,000 ಆಗಿದೆ. ಸೊ ಡಿಫರೆನ್ಸ್ ಏನದ ಅಲ್ರಿ ಅದು ದಟ್ ಈಸ್ ನಥಿಂಗ್ ಬಟ್ ವಾಟ್ ಪ್ರೊವಿಷನ್ ಮೇಡ್ ಡ್ಯೂರಿಂಗ್ ದ ಇಯರ್ ರೀ ಅದು. ಓಕೆ, ಸೊ 1,44,000 ಬರೀತೀರಿ. 1,44,000 ಬರೆದು ಡಿಫರೆನ್ಸ್ 1,08,000 ಮೈನಸ್ 1,44,000 ದಲ್ಲಿ ಏನ್ ಡಿಫರೆನ್ಸ್ ಅದಲ್ಲ ದಟ್ ಈಸ್ ನಥಿಂಗ್ ಬಟ್ ವಾಟ್ ಪ್ರೊವಿಷನ್ ಮೇಡ್ ಡ್ಯೂರಿಂಗ್ ದ ಇಯರ್. ಈ ಪ್ರೊವಿಷನ್ ಮೇಡ್ ಡ್ಯೂರಿಂಗ್ ದ ಇಯರ್ ಅನ್ನ ಮಷಿನರಿ ಒಳಗೆ ತಗೊಳ್ರಿ. ಮಷಿನರಿಯಲ್ಲಿ ಇದನ್ನ ಇಲ್ಲಿ ಮಾರ್ಕ್ ಹಾಕಿದೆ ನೋಡ್ರಿ. ಈ ಪ್ರೊವಿಷನ್ ಮೇಡ್ ಡ್ಯೂರಿಂಗ್ ದ ಇಯರ್ 36,000 ಇಲ್ಲಿ ಬರುತ್ತೆ ರೀ. ಸೊ 36,000 rupees ಅನ್ನ ನೀವೇನು ಕೊಟ್ಟಿರಿ, ಇಟ್ ಇಸ್ ಅ ನಾನ್ ಕ್ಯಾಶ್ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್. ಸೊ ಈ 36,000 ಇಲ್ಲೇ ಟ್ರೀಟ್ಮೆಂಟ್ ಕೊಟ್ಟಾದ ತಕ್ಷಣ ನೀವು ಏನು ಮಾಡ್ಬೇಕ್ರಿ, ಇನ್ಕ್ರೀಸ್ ಇನ್ ಡಿಪ್ರಿಸಿಯೇಷನ್ ಪ್ರೊವಿಷನ್ಸ್ ಇನ್ ದ ಇಯರ್ ವಿಚ್ ಇಯರ್. ಸೊ ದಟ್ ಈಸ್ particular year. So you have written 36,000 rupees in the form of adjustment of non-fund item dalli adannu kuda baribekaagtadre. This is the very foremost important effect. Idan record madida takshana depreciation. So you are making the total of this 3,44,000 plus 36,000 total madidre 3,80,000 rupees barutte. 3,80,000 dalli ಸೊ ಡಿಫ್ರೆನ್ಸ್ ಅಮೌಂಟ್ ಆಗುತ್ತೆ. ಸೊ ಅಲ್ಲಿ 60,000 rupees ನಿಮಗೆ ಡಿಫ್ರೆನ್ಸ್ ಬರುತ್ತೆ. ಈ ಡಿಫರೆನ್ಸ್ ಈಸ್ ನಥಿಂಗ್ ಬಟ್ ವಾಟ್ ಇಟ್ ಇಸ್ ಅ ಪರ್ಚೇಸಸ್.
ಓಕೆ, ಕ್ಯಾಶ್ ಆರ್ ಬ್ಯಾಂಕ್ ದಟ್ ಈಸ್ ಪರ್ಚೇಸಸ್. ಈ 60,000 ರೂಪೀಸ್ದಷ್ಟು ನೀವು ಏನು ಮಾಡಿರಿ, ಮಷಿನರಿಯನ್ನು ಪರ್ಚೇಸ್ ಮಾಡಿರಿ ಅಂತ ಅರ್ಥ ರೀ. ಸೊ ಅದಕ್ಕೆ ಇಲ್ಲೇನು ಬರೀರಿ, ಇದು ಒಂದು ಹಿಡನ್ ಇನ್ಫಾರ್ಮೇಶನ್ ಇಲ್ಲಿ ಮಾರ್ಕ್ ಮಾಡಿ ತೋರಿಸಿದೆ ನೋಡ್ರಿ. ಟು ಪರ್ಚೇಸಸ್ ಆಫ್ ಮಷಿನರಿ, ಪರ್ಚೇಸ್ ಆಫ್ ಮಷಿನರಿ ದಟ್ ಈಸ್ 60,000 ರೂಪೀಸ್, ದಟ್ ಈಸ್ ಔಟ್ಫ್ಲೋ. ಮಷಿನರಿ ಪರ್ಚೇಸ್ ಮಾಡಿದ್ರೆ ದುಡ್ಡು ಹೊರಗೆ ಹೋಯ್ತು ರೀ. ಎಸ್, ನೆಕ್ಸ್ಟ್ stock, note number 6, stock. So again it is a working capital adjustment, that is stock. It is 1 lakh ಇತ್ತು 2016ರಲ್ಲಿ, 2017ಕ್ಕೆ ಎಷ್ಟಾಯಿತು, ಇಟ್ ಈಸ್ 88,000 ಆಯ್ತು. ಅಂದ್ರೆ ಏನ್ರಿ, ಕರೆಂಟ್ ಅಸೆಟ್ಸ್ ವ್ಯಾಲ್ಯೂ ಕಡಿಮೆ ಆಯ್ತು. ಕರೆಂಟ್ ಅಸೆಟ್ಸ್ ವ್ಯಾಲ್ಯೂ ಕಡಿಮೆ ಆತಂತಂದ್ರೆ ಅದು ಏನಾಯ್ತು, ಸೋರ್ಸ್ ಆದಂಗೆ ಆತ್ರಿ. ಸೊ ದಟ್ ಈಸ್ ಕರೆಂಟ್ ಅಸೆಟ್ಸ್. ಇಲ್ಲಿ ನೋಡಿ, ಕರೆಂಟ್ ಅಸೆಟ್ಸ್ ಈಸ್ ಡಿಕ್ರೀಸಸ್. ಕರೆಂಟ್ ಅಸೆಟ್ಸ್ ಡಿಕ್ರೀಸ್ ಆಗಿದ್ದಕ್ಕೆ ಸೊ ಅದನ್ನ ಆ್ಯಡ್ ಮಾಡ್ತೀರಿ. ಡಿಕ್ರೀಸ್ ಇನ್ ಸ್ಟಾಕ್ 1 lakh minus 88,000 equal to 12,000. ಇಟ್ ಈಸ್ ಅ ಸೋರ್ಸ್. ಸೊ ಅದಕ್ಕೆ ಪ್ಲಸ್ 12,000 ಅಂತ ಬರೆದಿರಿ. ಇಲ್ಲಿ ನಾ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ, ಪ್ಲಸ್ 12,000 ಅಂದ್ರೂ ಅಷ್ಟೇ ರೀ, ಅಥವಾ ಜಸ್ಟ್ ಅದನ್ನು ಕೀಪ್ ಆಸ್ ಇಟ್ ಈಸ್ ಹಂಗೆ ಏನು ಸಿಂಬಲ್ ಹಾಕ್ಲಾರ್ದ ಹಂಗೆ ಇಟ್ಟರು ಅದು ಸೋರ್ಸ್ ಅಂತೇಳಿ ಟ್ರೀಟ್ ಆಗ್ತದೆ ರೀ. ನೆಕ್ಸ್ಟ್, ಟ್ರೇಡ್ ರಿಸಿವೇಬಲ್ಸ್. ಟ್ರೇಡ್ ರಿಸಿವೇಬಲ್ಸ್ ಅಗೇನ್ ಇಟ್ ಈಸ್ ಡೆಟರ್ಸ್. ಡೆಟರ್ಸ್ ಅಂತಂತಂದ್ರೆ ಇಟ್ ಈಸ್ ಅ ಕರೆಂಟ್ ಅಸೆಟ್ಸ್. ಅಗೇನ್ ವರ್ಕಿಂಗ್ ಕ್ಯಾಪಿಟಲ್ ಟ್ರೀಟ್ಮೆಂಟ್ ಕೊಡಬೇಕಾಗ್ತದೆ ರೀ. 1,40,000 ಇದ್ದಿದ್ದು 1,53,600 ಆಗಿದೆ. ಮೀನ್ಸ್ ಇನ್ಕ್ರೀಸ್ ಇನ್ ದ ವ್ಯಾಲ್ಯೂ ಆಫ್ ಡೆಟರ್ಸ್, ಮೀನ್ಸ್ ಕರೆಂಟ್ ಅಸೆಟ್ಸ್ ಇನ್ಕ್ರೀಸಸ್. ಕರೆಂಟ್ ಅಸೆಟ್ಸ್ ಇನ್ಕ್ರೀಸ್ ಆಗಿದ್ದಕ್ಕೆ ಇದೇನಾಗ್ತದೆ ರೀ, ಔಟ್ಫ್ಲೋ ಆಫ್ ದ ಫಂಡ್ ಆಗ್ತದೆ ರೀ. ಅದಕ್ಕೆ ಇದನ್ನ ಲೆಸ್ ಮಾಡ್ತೀರಿ, ದಟ್ ಈಸ್ ಇನ್ಕ್ರೀಸ್ ಇನ್ ಡೆಟರ್ಸ್ ಟು ದ ಎಕ್ಸ್ಟೆಂಟ್ ಆಫ್ 1,53,600 ಇದ್ದಿದ್ದು 1,40,000 ರೂಪೀಸ್ ಆಗಿದೆ. ಅಂದ್ರೆ 13,600 ರೂಪಾಯಿ ಏನಾತ್ರಿ, ಔಟ್ಫ್ಲೋ ಆದಂಗೆ ಆತ್ರಿ. ಅದಕ್ಕೆ ಇದನ್ನ ಬ್ರಾಕೆಟ್ ಒಳಗೆ ಹೆಚ್ಚನ್ರಿ, ಬೇಕಂತಂದ್ರೆ ಮೈನಸ್ ಕೂಡ ಹಾಕೊಳ್ರಿ. ನೆಕ್ಸ್ಟ್, ಕ್ಯಾಶ್ ಆ್ಯಂಡ್ ಕ್ಯಾಶ್ ಇಕ್ವಲೆಂಟ್ಸ್, ದಟ್ ಈಸ್ ಕ್ಯಾಶ್ ಬ್ಯಾಲೆನ್ಸ್ ಈಸ್ ಗಿವನ್. ಸೊ ಇವು ಎರಡೂನ್ನ ಇಲ್ಲಿ ಕರೆಂಟ್ ಅಸೆಟ್ಸನ್ನ ಕರೆಂಟ್ ಲಯಬಿಲಿಟಿದಲ್ಲಿ ತಗೊಳ್ಳೋದಿಲ್ಲ. ಅಫ್ಕೋರ್ಸ್ ಕ್ಯಾಶ್ ಆ್ಯಂಡ್ ಬ್ಯಾಂಕ್ ಬ್ಯಾಲೆನ್ಸ್ ಆರ್ ಕರೆಂಟ್ ಅಸೆಟ್ಸ್, ಹೌದ್ರಿ. ಸೊ ಇದನ್ನ ಎಲ್ಲಿ ತಗೊಳ್ತೇವೆ ರೀ, ಫೈನಲ್ ನಮ್ಗೆ ಆನ್ಸರ್ ಟ್ಯಾಲಿ ಮಾಡಬೇಕಾದ್ರೆ ಈ ಬ್ಯಾಲೆನ್ಸ್ ಬೇಕಾಗ್ತೈತೆ ರೀ. ನಿಮ್ದು ಏನು ಆನ್ಸರ್ ಬರ್ತೈತಲ್ಲ ಅದಕ್ಕೆ ಓಪನಿಂಗ್ ಬ್ಯಾಲೆನ್ಸ್ ಅನ್ನ ಆ್ಯಡ್ ಮಾಡಿದ್ರೆ ಕ್ಲೋಸಿಂಗ್ ಬ್ಯಾಲೆನ್ಸ್ ಏನು ಬರುತ್ತದಲ್ರಿ, ಅದು ದಟ್ ಶುಡ್ ಬಿ ಈಕ್ವಲ್ ಟು ಯುವರ್ ಕ್ಲೋಸಿಂಗ್ ಕ್ಯಾಶ್ ಬ್ಯಾಲೆನ್ಸ್. ಅಂದ್ರೆ ಅಷ್ಟೇ ನೀವು ಮಾಡಿದ್ದ ಆನ್ಸರ್ಸ್ ಕರೆಕ್ಟ್ ಅನ್ನಂಗ್ರಿ. ಸೊ ಲೆಟ್ ಅಸ್ ಸ್ಟಾರ್ಟ್ ವಿತ್ ಅಗೇನ್ ಇನ್ನೊಂದು ಅಡ್ಜಸ್ಟ್ಮೆಂಟ್ ಬಿಟ್ಟಿದ್ದದ ರೀ. ದಟ್ ಈಸ್ ಡ್ಯೂರಿಂಗ್ ದ ಇಯರ್ 1,04,000 ವಾಸ್ ಪೇಯ್ಡ್ ಆಸ್ ಅ ಡಿವಿಡೆಂಡ್. ಡಿವಿಡೆಂಡ್ ಪೇಮೆಂಟ್ ಮಾಡಿರಿ ಅಂತಂತಂದ್ರೆ ಇಟ್ ಈಸ್ ನಥಿಂಗ್ ಬಟ್ ವಾಟ್, ಇಟ್ ಇಸ್ ಅ ಫೈನಾನ್ಸಿಂಗ್ ಆಕ್ಟಿವಿಟೀಸ್. ಇಲ್ಲಿ ಬರ್ರಿ, ಫೈನಾನ್ಸಿಂಗ್ ಆಕ್ಟಿವಿಟೀಸ್, ದಟ್ ಈಸ್ ಡಿವಿಡೆಂಡ್ ಪೇಯ್ಡ್. Dividend paid, it is 1,04,000 rupees. That is outflow of the funds. Business ಇಂದ ದುಡ್ಡು ಶೇರ್ ಹೋಲ್ಡರ್ಸ್ಗೆ ಪೇಡ್ ಮಾಡಿದ್ದು 1,04,000 rupees ಬ್ರಾಕೆಟ್ದಲ್ಲಿ ಹಾಕಿ. ಸೊ ಇದು ನಾನ್ ಕ್ಯಾಶ್ ಐಟಮ್ ಇರೋದ್ರಿಂದ ಇದರ ಟ್ರೀಟ್ಮೆಂಟ್ ಇನ್ನೊಂದು ಎಲ್ಲಿ ಕೊಡ್ತೇವ್ರಿ, ನಾನ್ ಅಡ್ಜಸ್ಟ್ಮೆಂಟ್ಸ್ ಫಾರ್ ನಾನ್ ಫಂಡ್ ಐಟಮ್ಸ್ದಲ್ಲಿ ಇದನ್ನ ಡಿವಿಡೆಂಡ್ ಪೇಡ್ ಅಂತಂತ ಹೇಳಿ ಇಲ್ಲಿ 1,04,000 rupees ಅನ್ನ ಬರೀತೀನಿ. ಓಕೆ, ಆಲ್ ದ ಅಡ್ಜಸ್ಟ್ಮೆಂಟ್ಸ್ ಆ್ಯಂಡ್ all the items we are recorded in the cash flow statement, then we need to close it one by one. So ಹೇಗೆ ಕ್ಲೋಸ್ ಮಾಡ್ತೀರಿ ನೋಡ್ರಿ. ಫಸ್ಟಿಗೆ ಕ್ಯಾಶ್ ಫ್ರಾಮ್ ಆಪರೇಷನ್ಸ್ ಆಕ್ಟಿವಿಟೀಸ್ ನೆಟ್ ಪ್ರಾಫಿಟ್ ಬಂತು. ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ ಫಾರ್ ನಾನ್ ಫಂಡ್ ಐಟಮ್ಸ್ ಕೊಟ್ರಿ, ಆಲ್ ಎಲ್ಲ ರೆಕಾರ್ಡ್ ಮಾಡಿದ್ರಿ. ಫೈನಲ್ ಬ್ಯಾಲೆನ್ಸ್ ಅನ್ನ ಔಟರ್ ಕಾಲಮ್ದಲ್ಲಿ ತಗೊಂಡ್ರಿ. ಸೊ ಟೋಟಲ್ 1,44,000 rupees ಬಂತು. ದಿಸ್ ಈಸ್ ಆಪರೇಟಿಂಗ್ ಪ್ರಾಫಿಟ್ ಬಿಫೋರ್ ವರ್ಕಿಂಗ್ ಕ್ಯಾಪಿಟಲ್ ಅಡ್ಜಸ್ಟ್ಮೆಂಟ್. ನೆಕ್ಸ್ಟ್ ಆಲ್ ದ ವರ್ಕಿಂಗ್ ಕ್ಯಾಪಿಟಲ್ ಟ್ರೀಟ್ಮೆಂಟ್ ಕೊಡ್ತೀರಿ, ದಟ್ ಈಸ್ ಕರೆಂಟ್ ಅಸೆಟ್ಸ್ ಕರೆಂಟ್ ಲಯಬಿಲಿಟೀಸ್ನ ಟ್ರೀಟ್ಮೆಂಟ್ ಕೊಡ್ತೀರಿ. ಆಮೇಲೆ ಟ್ರೀಟ್ಮೆಂಟ್ ಕೊಟ್ಟಾದ ತಕ್ಷಣ ಯು ವಿಲ್ ಗೆಟ್ ವಾಟ್, ಕ್ಯಾಶ್ ಫ್ಲೋಸ್ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟೀಸ್ ಇಂದ ಸಿಗ್ತದೆ ರೀ. ನೆಕ್ಸ್ಟ್ ಟ್ಯಾಕ್ಸಸ್ ಏನಾದರೂ ಇತ್ತಂತಂದ್ರೆ ಅಲ್ಲೇ ಬರೀರಿ, ಇಲ್ಲ ಅಂತಂದ್ರೆ ಬಿಟ್ಬಿಡ್ರಿ. ಫೈನಲ್ ಆನ್ಸರ್ ವಿಲ್ ಬಿ ವಾಟ್, ಕ್ಯಾಶ್ ಇನ್ಫ್ಲೋಸ್ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟೀಸ್. ನೆಕ್ಸ್ಟ್ ಕ್ಯಾಶ್ ಫ್ಲೋಸ್ ಫ್ರಮ್ ಇನ್ವೆಸ್ಟಿಂಗ್ ಆಕ್ಟಿವಿಟೀಸ್. ಸೊ ಇಲ್ಲಿ ನೋಡಿ 60,000 ಮೈನಸ್ ಒಳಗದ ರೀ, 20,000 ಮೈನಸ್ 40,000 ಮೈನಸ್ ಅದ ರೀ. ಆಲ್ ಟುಗೆದರ್ 1,20,000 ಮೈನಸ್ ಒಳಗದ ರೀ. ಮೀನ್ಸ್ ವಾಟ್, ಸೊ ಕ್ಯಾಶ್ ವಿ ಶುಡ್ ನಾಟ್ ಸೇ ನೆಟ್, ಕ್ಯಾಶ್ outflows from investing activities means outflows, but in this case operating activities ಇಂದ ಇನ್ಫ್ಲೋ ಅದ ರೀ, ಬಟ್ ಇಲ್ಲಿ ಏನಾಗಿದೆ ರೀ, ಔಟ್ಫ್ಲೋ ಅದ ರೀ.
cash outflows from investment activities 1,20,000. Next, cash flows from financing activities, that is finally ಇಲ್ಲಿ ಒಂದು ಪ್ಲಸ್ ಅದ ರೀ, ದಟ್ ಈಸ್ ಕಂಪನೀಸ್ ಶೇರ್ ಏನ್ರಿ ಲೋನ್ ತಗೊಂಡಿದ್ದು ಒಂದು ಪ್ಲಸ್ ಅದ ರೀ, ಉಳಿದದ್ದು ಎರಡು ಏನೈತ್ರಿ ಬ್ಯಾಂಕಿಂಗ್ ರೀಪೇಮೆಂಟ್ ಆಫ್ ಬ್ಯಾಂಕ್ ಲೋನ್ ಕೊಟ್ಟನ್ರಿ, ಅದಕ್ಕೆ 24,000 ಡಿವಿಡೆಂಡ್ ಪೇಡ್ 1,04,000 ಆಗದ ರೀ, ಇವೆರಡು ಮೈನಸ್, ಇದು ಒಂದು ಪ್ಲಸ್ ರೀ. ಸೊ ಪ್ಲಸ್ ಆಫ್ 80,000 ಮೈನಸ್ ಆಫ್ 24,000 ಮೈನಸ್ ಆಫ್ 4,000. ಸೊ ಇವೆರಡು ಕೂಡ ಆ್ಯಡ್ ಮಾಡಿ ಇದನ್ನು 80,000 ಡಿಡಕ್ಟ್ ಮಾಡಿದ್ರೆ ನಿಮಗೆ ಮೈನಸ್ 48,000 ರುಪೀಸ್ ಸಿಗುತ್ತೆ. ದಟ್ ಈಸ್ ಕ್ಯಾಶ್ ಔಟ್ಫ್ಲೋಸ್ ಫ್ರಮ್ ಫೈನಾನ್ಸಿಂಗ್ ಆಕ್ಟಿವಿಟೀಸ್. ಈ ಮೂರು ಆಕ್ಟಿವಿಟಿಯಿಂದ ನಮಗೆ ಒಂದು ಕಡೆ ಏನೋ ಪಾಸಿಟಿವ್ ವ್ಯಾಲ್ಯೂ ಐತಿ, ಎರಡು ಕಡೆ ಏನೈತಲ್ಲ ನೆಗೆಟಿವ್ ವ್ಯಾಲ್ಯೂ ಅದ ರೀ. ದೇರ್ ಫೋರ್ ನೆಟ್ ಡಿಕ್ರೀಸ್ ಇನ್ ಕ್ಯಾಶ್ and cash equivalents, that is 1 plus, that is 1 is this is operating activities, 2 is investment activities, 3 is financing activities. 1 plus 2 plus 3 is equal to, so ಇದನ್ನು ಕ್ಯಾಲ್ಕುಲೇಷನ್ ಮಾಡಿದಾಗ ಮೈನಸ್ 5,000 ಔಟ್ಫ್ಲೋ ಸಿಗ್ತದೆ ರೀ ನಮ್ಗೆ. ಆಮೇಲೆ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್ ಅನ್ನ ನಿಮ್ದು ಪ್ರಾಬ್ಲಮ್ದಲ್ಲಿ ಕೊಟ್ಟಿದ್ದಾನೆ, ಅದನ್ನು ಆ್ಯಡ್ ಮಾಡಿದ್ರೆ ನಿಮ್ಗೆ ಕ್ಲೋಸಿಂಗ್ ಬ್ಯಾಲೆನ್ಸ್ 44,400 ರುಪೀಸ್ ಬರಬೇಕ್ರಿ. ದೆನ್ ಓನ್ಲಿ whatever you have done the calculation, that is the right one. Okay, so this is all about KVD examination 2018 section C question. Okay, go through this one. Thank you.